ತಕೋ ಕೈ ಒರೆಸ್ಕೊ. ಊಟ ಚೆಂದಾಗಿತ್ತಾ? ಹೂನವ್ವ, ತುಂಬಾ ಚೆನ್ನಾಗಿತ್ತು. ಎಲ್ಲ ಅಡ್ಕೆ ನಾನು ಹಾಕತ್ತೆ ಅಣ್ಣಯ್ಯ? ಇಲ್ಲ ಇಲ್ಲ, ಊಟ ಮಾಡಿದ್ದೀನಲ್ಲ, ಹೊಟ್ಟೆ ತುಂಬೋಗಿದೆ, ಜಾಗ ಇಲ್ಲ. ಕಮಲಿ ತಂಗೆ ಎಲ್ಲಿಗೆ? ಹಬ್ಬದ ದಿನ ಯಾರೇ ಬಂದ್ರುವೆ ಕರೆದು ಊಟ ಹಾಕ್ಬೇಕು ಅಂತ ನಮ್ಮವ್ವ ಹೇಳ್ಕೊಟ್ಟವಳೆ. ಅದು ಈ ಮನೆ ಸಂಸ್ಕಾರನೂ ಹೌದು. ಅದ್ಕೆಯ ನೀನ್ ಬಂದ ತಕ್ಷಣ ನಾನು ಏನೂ ಮಾತಾಡದೆ ಊಟ ಬಡಿಸ್ದೆ. ನೀನ್ ಹೊಟ್ಟೆ ತುಂಬಾ ಊಟ ಮಾಡೋ ತನಕ ಸುಮ್ಕೆನೆ ಇದ್ದೆ. ಆದ್ರೆ ಇವಾಗ ಹೇಳ್ತೀವ್ನಿ, ಕೇಳಿಸ್ಕೊ. ಸುಮ್ಕೆ ಇಲ್ಲಿಂದ ತಿರುಗು ನೋಡ್ದೆ ಹೊಂಟೋಗು. ಕಮಲಿ, ಒಂದ್ ನಿಮಿಷ. ಅಜ್ಜಿ ಏನೋ ನಿನ್ನ ಪಿರುತಿಯಿಂದ ಕರೆದ್ರು. ನೀನ್ ಬರಕ್ಕೂ ಮುಂಚೆ ಬರ್ಬೇಕಾ ಬೇಡ್ವಾ ಅಂತ ಒಂದ್ಕಿತ ಯೋಚನೆ ಮಾಡ್ಬೇಕಿತ್ತು. ಇರ್ಲಿ ಬಿಡು, ಬಂದೆ. ಆದ್ರೆ ಇನ್ನೂ ಯಾಕೆ ಇಲ್ಲೇ ನಿಂತಿದ್ಯಾ? ಕಮಲಿ, ಮನೆಗೆ ಬಂದವ್ರು ಹೀಗೆಲ್ಲ ಮಾತಾಡಿದ್ರೆ ಬೇಜಾರಾಗತ್ತಮ್ಮ. ತಾತ, ನಮ್ಮ ಅತ್ತೆಗೂ ಒಂದ್ ಮನ್ಸು ಅನ್ನೋದು ಐತೆ. ನಮ್ಮ ಅತ್ತೆ ಮುಂದ್ ಮನ್ಸ್ನಾಗೆ ಸಾವಿರಾರು ಕನ್ಸೈತೆ. ಅವ್ರ ಮಕ್ಳ ಜೀವನನ ಹಿಂಗೆ ಕಟ್ಬೇಕು ಅನ್ನೋ ಕನ್ಸೈತೆ. ಅವ್ರ ಕನ್ಸು ನೀನಲ್ಲ, ನಾನು ಅಲ್ಲ. ಆದ್ರೆ ನಾನು ರಿಷಿಸರು ಪಿರುತಿ ಮಾಡಿದಕ್ಕೆ ನಮ್ ಪಿರುತಿಗೆ ಬೆಲೆ ಕೊಟ್ಟು ಅವ್ರ ಕನ್ಸನ್ನ ಬಲಿ ಕೊಟ್ಟವ್ರೆ. ಆದ್ರೆ ನೀನು ರಚನೆಗೆ ಇಷ್ಟ ಇಲ್ದೆ ಹೋದ್ರು ಮೋಸ್ತಾಗೆ ತಾಳಿ ಕಟ್ತವನು. ನಿನ್ನ ಅವ್ರಿಗೆ ಯಾವತ್ತೂ ಒಪ್ಕೊಳಕಿಲ್ಲ. ನಾನು ಒಪ್ಕೊಳಕಿಲ್ಲ. ಅಷ್ಟೇ ಯಾಕೆ, ಇಡೀ ಸಮಾಜನೇ ಒಪ್ಕೊಳಕಿಲ್ಲ. ನೋಡು, ಮತ್ತೆ ಮತ್ತೆ ನಮ್ಮ ಮನೆಯವ್ರ ಮನ್ಸಿಗೆ ನೋವು ಮಾಡ್ಬೇಡ. ರಚನಾ ಸಿಗ್ತಾಳೆ ಅನ್ನೋ ಆಸೆನ ಯಾವತ್ಗೂ ಮಡಿಕಬೇಡ. ಇನ್ನೊಂದ್ ಕಿತ್ತ ನಮ್ಮ ಮನೆಯವ್ರು ಯಾರ ಕಣ್ಗೂ ನೀನ್ ಕಾಣಿಸ್ಕೋಬೇಡ. ಇಲ್ಲಿಂದ ಹೊಂಟೋಗು. ಏನಿನ್ನ ನೋಡ್ತಾ ನಿಂತ್ಕೊಂಡಿದ್ಯಾ? ನಿನಗೆ ಹೇಳಿದ್ದು ಅರ್ಥ ಆಗ್ನಿಲ್ವಾ? ನಾನು ಕ್ಷಮಿಸು ತಂಗಿಯವ್ವ, ನಾನಿಲ್ಗೆ ಬೇಕು ಅಂತ ಬರ್ಲಿಲ್ಲ. ಅಜ್ಜಿ ತುಂಬಾ ಒತ್ತಾಯ ಮಾಡಿದ್ರು.
ಬರ್ದೇ ಹೋದ್ರೆ ಅವ್ರ ಮಾತಿಗೆ ಬೆಲೆ ಕೊಡದೇ ಇದ್ದಂಗೆ ಆಗುತ್ತೆ ಅಂತ ಬಂದೆ. ಆದ್ರೆ ಇಲ್ಲಿ ಎಲ್ಲರೂ ಇರ್ತಾರೆ ಅಂತ ನನಗೆ ನಿಜ ಗೊತ್ತಿರಲಿಲ್ಲ. ಇನ್ನೊಂದು ವಿಷಯ, ಯಾವತ್ತು ನೀನು ರಚನೆನ ಇನ್ಮೇಲಿಂದ ಮರಿಬೇಕು ಅಂತ ಹೇಳ್ದೋ ಅವತ್ತಿಂದ ಅವಳನ್ನ ಮರೆಯಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಇನ್ಯಾವತ್ತು ನನ್ನಿಂದ ಅವಳಿಗಾಗ್ಲಿ ಈ ಮನೆಯವ್ರಿಗಾಗ್ಲಿ ಹಲೋ ಹಲೋ, ನಾನು ಅನಿಕಾ ಮಾತಾಡ್ತಿರೋದು. ನನ್ನ ಮೊಬೈಲ್ ರಿಪೇರ್ ಆಯ್ತಾ? ಅದನ್ನೇ ಮಾಡ್ತಿದ್ದೀನಿ ಮೇಡಮ್. ಓಕೆ ಓಕೆ, ಅದ್ರಲ್ಲಿ ಯಾವ ಡೇಟಾನು ಡಿಲೀಟ್ ಆಗಿಲ್ಲ ತಾನೆ? ನಿಮ್ಮ ಮೊಬೈಲ್ ಆನ್ ಆದ್ರಲ್ವ ಗೊತ್ತಾಗೋದು. ಡಿಸ್ಪ್ಲೇ ಚೇಂಜ್ ಮಾಡಬೇಕು, ಇನ್ನೂ ಕೆಲಸ ಇದೆ ಮೇಡಮ್. ಓಕೆ, ಆದಷ್ಟು ಬೇಗ ರೆಡಿ ಮಾಡ್ಕೊಡಿ ಪ್ಲೀಸ್, ನಂಗೆ ಫೋನ್ ಬೇಕೇ ಬೇಕು. ಓಕೆ ಮೇಡಮ್. ಓ ಗಾಡ್, ಎಲ್ಲ ಡೇಟಾ ಆ ಫೋನಲ್ಲಿ ಡಿಲೀಟ್ ಆಗದೆ ಇದ್ರೆ ಸಾಕು, ಆವಾಗ ಮಾತ್ರ ಆ ಕಮಲಿಗೆ ಒಂದು ಗತಿ ಕಾಣಿಸ್ಬೋದು. ಕಮಲಿ, ನನ್ನ ಕ್ಷಮಿಸ್ಬಿಡು ಕಮಲಿ. ಅತ್ತೆಮ್ಮ, ಏನು ಅಂತ ಹೇಳ್ತೀರಾ? ನಾನ್ಯಾಕೆ ನಿಮ್ಮನ್ನ ಕ್ಷಮಿಸ್ಬೇಕು? ಇಂಥ ಮಾತೆಲ್ಲ ಆಡ್ಬೇಡಿ ಅತ್ತೆಮ್ಮ. ಇಲ್ಲ ಕಮಲಿ, ಇವತ್ತು ನೀನು ಎಲ್ರಿಗಿಂತ ದೊಡ್ಡವಳಾಗ್ಬಿಟ್ಟೆ. ನೀನು ನನ್ನ ಕ್ಷಮಿಸ್ಲೇಬೇಕು.
ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ನಾನು ತಪ್ಪು ಮಾಡಿಬಿಟ್ಟೆ ಕಮಲಿ. ಇಷ್ಟು ದಿನ ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ನೀನು ಮಾಡೋ ಪ್ರತಿ ಕೆಲಸದಲ್ಲೂ ತಪ್ಪುಗಳನ್ನೇ ಹುಡುಕ್ತಾ ಬಂದೆ. ಆದರೆ ನೀನಿವತ್ತು ನಮ್ಮ ಮನೆತನದ ಮರ್ಯಾದೆನ ಉಳಿಸ್ಬಿಟ್ಟೆ. ನಮ್ಮ ಕುಟುಂಬದ ಮೇಲೆ ನಿನಗಿರೋ ಪ್ರೀತಿ, ಅಭಿಮಾನ, ಕಾಳಜಿ ಎಂಥದ್ದು ಅಂತ ತೋರಿಸ್ಬಿಟ್ಟೆ. ನಿನ್ನಂಥ ಒಳ್ಳೆ ಸೊಸೆನ ನಿನ್ಸಿ ನೋಯಿಸಿ ನಾನು ತುಂಬ ಚಿಕ್ಕವಳಾಗ್ಬಿಟ್ಟೆ ಕಮಲಿ. ಜೋಡಿ ನೀನ್ ನಮ್ಮ ಮನೆಗೆ ಬರೋದಕ್ಕೆ ನಾವೆಲ್ಲರೂ ಪುಣ್ಯ ಮಾಡಿದೀವಿ ಅಂತ ಅನಿಸ್ತಾ ಇದೆ. ಅಯ್ಯೋ ಅತ್ತೆಮ್ಮ, ಹಂಗೆಲ್ಲ ಹೇಳ್ಬೇಡಿ. ನಿಮ್ಮಂತ ಅತ್ತೆನ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ. ಕಮಲಿ, ಇನ್ಯಾವತ್ತೂ ನಾನು ನಿನ್ನ ಮನಸ್ಸನ್ನ ನೋಯಿಸಲ್ಲ. ಕೆಸರಿನ್ ಕಮಲಿ, ಅನ್ಯಾಯವಾಗಿ ಹೀರೋಯಿನ್ ಆದೆ ಅಲ್ವಾ? ಇದನ್ನೆಲ್ಲ ನಾನು ಸಹಿಸ್ಕೊಂಡಿರೋ ಸೀನೇ ಇಲ್ಲ ಕಣೆ. ನನ್ನ ಮೊಬೈಲ್ ಸರಿಯಾಗಲಿ, ಆಮೇಲಿದೆ ನಿನಗೆ. ನೀನ್ ಬರಕ್ಕೂ ಮುಂಚೆ ಬರ್ಬೇಕಾ ಬೇಡವಾ ಅಂತ ಒಂದ್ಕಿತ ಯೋಚನೆ ಮಾಡ್ಬೇಕಿತ್ತು. ಮತ್ತೆ ಮತ್ತೆ ನಮ್ಮ ಮನೆಯವ್ರ ಮನ್ಸಿಗೆ ನೋವು ಮಾಡ್ಬೇಡ. ರಚನಾ ಸಿಗ್ತಾಳೆ ಅನ್ನೋ ಆಸೆನ ಯಾವತ್ಗೂ ಮಡಿಕಬೇಡ. ಇನ್ನೊಂದ್ಕಿತ ನಮ್ಮ ಮನೆಯವ್ರು ಯಾರ ಕಣ್ಗೂ ನೀನ್ ಕಾಣಿಸ್ಕೋಬೇಡ. ಇಲ್ಲಿಂದ ಹೊಂಟೋಗು. ಮಾವ, ಸಮಾಧಾನ ಮಾಡ್ಕೊಂಬ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಮಾವ? ನನ್ ರಚ್ಚು ಇನ್ಯಾವತ್ತು ನನಗ್ ಸಿಗಲ್ಲ ಅಂತ ನನ್ನ ತಂಗಿನ ಹೇಳ್ಬಿಟ್ಲು. ಇನ್ಯಾವತ್ತು ಅವಳಿಗೆ ಮುಖನೂ ತೋರಿಸ್ಬಾರ್ದಂತ. ಇದೆಲ್ಲ ಕೇಳಿಸ್ಕೊಂಡು ಹೆಂಗ್ ಸಹಿಸ್ಕೊಳ್ಳಿ ಮಾವ? ಕಳ್ಳ ಆಗಿದ್ದವ್ ನಾನು. ರಚನೆಗೋಸ್ಕರ ಎಲ್ಲಾನು ಬಿಟ್ಟು ಒಳ್ಳೆ ಮನುಷ್ಯ ಆಗಿ ಬದಲಾದೆ. ಆದ್ರೆ ಈಗ ರಚ್ಚನೆ ಬಿಡೋ ಪರಿಸ್ಥಿತಿ ಬಂತಲ್ಲ ಮಾವ. ಯಾಕ ದೇವ್ರು ನನಗಿಂತ ಶಿಕ್ಷೆ ಕೊಡ್ತಿದ್ದಾನ? ನಾವ್ ಯಾರನ್ನ ತುಂಬಾ ಪ್ರೀತಿಸ್ತೀವೋ ಜೀವನ ಪೂರ್ತಿ ಅವರಿಂದಾನೇ ದೂರ ಇರ್ಬೇಕು ಅಂದ್ರೆ ಹೆಂಗೆ ಮಾವ? ಯಾವ ನ್ಯಾಯ ಇದು? ಸಮಾಧಾನ ಮಾಡ್ಕೊಂಬ. ಆ ದೇವರು ಯಾವಾಗ್ಲೂ ಒಳ್ಳೆಯವ್ರಿಗೆ ದುಃಖ ಕೊಡೋದು. ಕೆಟ್ಟದನ್ನೇ ಮಾಡೋ ಪಾಪ ಪ್ರಜ್ಞೆ ಇಲ್ದಿರೋ ಜನಗಳಿಗೆ ದುಃಖ ಹೇಗಾಗತ್ತೆ? ಯಾವಾಗ್ಲೂ ಒಳ್ಳೆ ಮನಸ್ಸಿರೋರ್ಗೆನೆ ದುಃಖ ಅಂಟೋದು, ಕಾಡೋದು. ಖಲೀಲ್ ಗಿಬ್ರಾನ್ ಹೇಳ್ತಾನೆ,
ಸುಖ ನಿನ್ ಜೊತೆಲಿ ಕೂತು ಊಟ ಮಾಡ್ತಿದೆ ಅಂದ್ರೆ ದುಃಖ ರೂಮಲ್ಲಿ ನಿನ್ಗೋಸ್ಕರ ಕಾಯ್ತಿದೆ ಅಂತ. ಅದರ ಅರ್ಥ ಸುಖ ದುಃಖ ಇವೆರಡಕ್ಕೂ ಹೆಚ್ಚು ಅಂತರ ಇಲ್ಲ. ಈಗ ನಿನ್ ಜೊತೆ ಸುಖ ಇದ್ರೆ ಇನ್ ಕೆಲವೇ ಕ್ಷಣದಲ್ಲಿ ದುಃಖ ನಿನ್ ಜೊತೆಲಿ ಇರುತ್ತೆ. ಜಗತ್ತಲ್ಲಿ ಯಾವುದು ಶಾಶ್ವತ ಅಲ್ಲ ಅಮರ್. ಕತ್ಲು ಕಳೆದ ಮೇಲೆ ಬೆಳಕು ಮೂಡಲೇಬೇಕು. ಈಗ ನಿನ್ನನ್ನು ಕಾಡ್ತಾ ಇರೋ ದುಃಖ ಬೇಗ ಮಾಸಿ ನಿನ್ನ ಜೀವನದಲ್ಲೂ ಖುಷಿಯಾದ ದಿನಗಳು ಆದಷ್ಟು ಬೇಗ ಬರುತ್ತೆ. ಐ ಆಮ್ ಶೋರ್. ಆದ್ರೆ ಮಾವ, ರಚನಾ. ಅಮರ್, ನಿನ್ನ ಪ್ರೀತಿ ಪವಿತ್ರವಾದ್ದು. ನಿನಗೆ ನಿನ್ನ ರಚನಾ ಖಂಡಿತ ಸಿಕ್ಕೇ ಸಿಗ್ತಾಳೆ. ಪ್ರೀತಿ ಸಿಗೋ ದಾರಿಲಿ ನೂರಾರು ಅಡೆತಡೆಗಳಿರುತ್ತೆ ಅಂತ ಹೇಳ್ತಾರೆ. ಇವೆಲ್ಲ ಅದೇ ಅಂತ ಅಂದ್ಕೋ. ಆದಷ್ಟು ಬೇಗ ಇದನ್ನೆಲ್ಲ ದಾಟ್ಕೊಂಡು ನೀನು ನಿನ್ನ ಪ್ರೀತಿನ ಪಡಿತೀಯ. ಆ ನಂಬಿಕೆ ನನಗಿದೆ ಕಣಪ್ಪ. ವಿಶ್ ಯು ಆಲ್ ದ ಬೆಸ್ಟ್. ಆಲ್ವೇಸ್ ನಾನು ನಿನ್ನ ಜೊತೆಲಿ ಇದ್ದೇ ಇರ್ತೇನೆ. ಥ್ಯಾಂಕ್ಸ್ ಮಾವ. ಕೂಲ್. ಹುಷಾರಾಗಿ ಮನೆಗೆ ಹೋಗು. ಓಕೆ, ಟೇಕ್ ಕೇರ್. ರಾಜೇಶ್ ಸರ್, ಆ ಬ್ಲ್ಯಾಕ್ ಜಾಕೆಟ್ ಹಾಕೊಂಡಿದ್ದಲ್ಲ ಅವನು ಕರ್ಕೊಂಬಂದೆ. ಸರಿ ಸರ್. ಏಯ್, ನೀನು ಬರಲಿ. ಸರ್ ನಾನಾ? ಯಾಕೆ ಸರ್? ಹೇಳ್ತೀನಿ ಬರ. ಏನು ನಿನ್ನ ಹೆಸರು? ನಿಖಿಲ್ ಸರ್. ಅಪ್ಪ ಅಮ್ಮ ಏನು ಮಾಡ್ತಾರೆ? ಸರ್, ಅಪ್ಪ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ಅಮ್ಮ ಟೀಚರು ಸರ್. ಮನೆಯಲ್ಲಿ 3 ಜನನಾ? ನನಗೆ ತಂಗಿನೂ ಇದ್ದಾಳೆ ಸರ್. ಸರ್, ದ್ಯಾವ್ರು? ಕಂಗ್ರಾಟ್ಸ್ ಕಮಲಿ ಅವರೇ, ಕೊನೆಗೂ ಅಮ್ಮನ ಮನಸ್ಸನ್ನ ಗೆದ್ಬಿಟ್ರೆ. ನಾನೂ ಅಷ್ಟೇ ರಿಷಿ ಸರ್. ಈ ದೀಪಾವಳಿಗೆ ಇಂಥ ಉಡುಗೊರೆ ಸಿಗ್ತೈತೆ ಅಂತ ಅನ್ಕೊಂಡೇ ಇರಲಿಲ್ಲ. ಹೌದು ಕಮಲಿ ಅವರೇ, ಈ ದೀಪಾವಳಿಗೆ ನೀವು ನನ್ನ ಹೆಂಡತಿಯಾಗಿ ಬರ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಯ್ಯೋ ರಿಷಿ ಸರ್, ನೀವು ಬರೀ ಇದಾಯ್ತು. ನಂಗೆ ಸ್ಯಾನೆ ಕೆಲಸ ಐತೆ, ತಾರಿ ಬಿಡಿ.